ಭಾಳ ಸಂತೋಷ. ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ. ನಾನು ರಾಜಸ್ಥಾನದಾಗಿದ್ದೆ, ಉತ್ತರಾಖಂಡದಲ್ಲಿದ್ದೆ, ಕೇರಳದಲ್ಲಿದ್ದೆ. ನಾವು ಗೆಲ್ಲಿಲ್ಲ ಅಂದರೂ ಅವ್ರ ಪಾರ್ಟಿ ಅಂತೂ ಸೋತು. ಹಾಗಾಗಿ ರಾಹುಲ್ ಗಾಂಧಿ ಎಲ್ಲಿ ಹೋಗ್ತಾರೆ ಅಲ್ಲಿ ಕಾಂಗ್ರೆಸ್ ಸೋಲ್ತದ ಅನ್ನೋದು ಇದು ನಿಶ್ಚಿತ ಆಗಿದೆ. ಮತ್ತು ಇಡೀ ದೇಶದಲ್ಲಿ ತುಕಡೆ ಗ್ಯಾಂಗ್ ಜೊತೆಗೆ ನಿಂತಂಥವ್ರು ಅವರು. ಹಾಗಾಗಿ ಅವ್ರು ಬರೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಬರಲಿ, ಅವ್ರು ಮೋಸ್ಟ್ ವೆಲ್ಕಮ್. ಈಗ ಅದು ತನಿಖೆ ನಡೀತಾ ಇದೆ. ಅದ್ರ ಮೇಲ್ನೋಟಕ್ಕೆ ಇದು ಯಾರ್ದು ಅಂತ ಅನ್ನೋದು ನೀವು ಎಲ್ಲ ಮಾಧ್ಯಮದವ್ರು ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ಸರ್ತಿ ಮಾಹಿತಿ ಸಂಪೂರ್ಣವಾಗಿ ಹೊರ ಬಂದ ನಂತರ ನಾನು ರಿಯಾಕ್ಷನ್ ವ್ಯಕ್ತಪಡಿಸ್ತೀನಿ. ಆದರೆ ಚುನಾವಣಾ ಅಧಿಕಾರಿಗಳು ಅಧಿಕೃತವಾಗಿ ಅಲ್ಲೆಲ್ಲೇ ಮಾತನಾಡ್ತಾ ಇರೋದು ಇದು ಚುನಾವಣೆಗೆ ಹಂಚಲಿಕ್ಕೆ ತೊಗೊಂಬಂಥದ್ದು. ಯಾರು ತಂದಿರೋವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರದ್ದು ಅಧಿಕೃತ ಅವರು ಸ್ಟೇಟ್ಮೆಂಟ್ ಕೊಡೋರಿಗೆ ಸ್ವಲ್ಪ ವೇಟ್ ಮಾಡಿರಿ. ಈಗ ಕರಡಿ ಸಂಘನವರು ರಾಜೀನಾಮೆಯನ್ನು ಕೊಟ್ಟರು ಬಿಜೆಪಿ ಪಕ್ಷಕ್ಕೆ. ಎಲ್ಲ ಅವಕಾಶಗಳನ್ನು ಕೊಟ್ಟಿತ್ತು ಪಕ್ಷ ಅವರಿಗೆ. ತಾವು ಕೂಡ ನಾನು ಮಾತನಾಡಿದ್ದೆ, ಅವ್ರಿಗೆ 2-3 ಸರ್ತಿ ಮಾತನಾಡಿದ್ದೆ. ಮುಂದೂ ಪಾರ್ಟಿ ನಿಮ್ಮ ಕಾಳಜಿ ತೆಗೆದುಕೊಳ್ತದೆ, ಆ ರೀತಿ ತೀರ್ಮಾನ ಮಾಡಬೇಡ್ರಿ ಅಂತ ವಿನಂತಿ ಮಾಡಿದ್ದೆ. ಆದರೂ ಅವ್ರು ಹೋಗಿದ್ದಾರೆ. ಪಾರ್ಟಿ ಅವರಿಗೆ ಹಿಂದೆ ಅಲ್ಲಿ ಬೇರೆ MP ಇದ್ದರು, ಅವರನ್ನು ಬದಲಿಸಿ ಇವರಿಗೆ ನಾವು ಟಿಕೆಟ್ ಕೊಟ್ಟಿದ್ವಿ. ಹಾಗಾಗಿ ಅವ್ರು ಹೋಗಿದ್ದು ಸ್ವಲ್ಪ ಬೇಜಾರಾಗಿದೆ, ನೋವಾಗಿದೆ. ಅವ್ರು ಹೋಗಬಾರ್ದಾಗಿತ್ತು. ಈಗ ರಾಹುಲ್ ಗಾಂಧಿ ಅವ್ರದ್ದು ಎಫೆಕ್ಟ್ ಏನು ಆಗಲ್ಲ ಸರ್ ಕರ್ನಾಟಕದಲ್ಲಿ? ಮಂಡ್ಯಕ್ಕೆ ಬರ್ತಿದ್ದಾರೆ ಸರ್ ಇವರು. ಅಲ್ಲ, ಏನೂ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಅದೇನು ಪ್ರಶ್ನೆನೇ ಇಲ್ಲ. ಅವ್ರಿಗೆ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಹೋಗಿದ್ದಾರೆ ನೀವು ರೆಕಾರ್ಡ್ ತೆಗೆದು ನೋಡ್ರಿ, ಎಲ್ಲ ಕಡೆ ಸೋಲ್ತಾರೆ ಅವ್ರು. ಏನಾರು ಒಂದು ಎಡವಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.